ಹಾಯ್ ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ. ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣವರಿಗೆ ಇಲ್ಲಿ ಇವತ್ತಿನ ದಿವಸ ಇಲ್ಲೆಲ್ಲ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ ಅಭಿಮಾನ ಬಳಗದವರಿಗೂ ಆಗ ಮುಂದೆ ಆಸೀನರಾಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ನಾನು ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಡ್ತಾ ನಮ್ಮೆಲ್ಲರಿಗೂ ಹೊಂದಿಸಿ ಒಂದೆರಡು ಮಾತುಗಳನ್ನು ಮಾತಾಡ್ತಾ ಇದ್ದೀನಿ. ಏನು ದಿನಾಂಕ 20/6/2026 ಶನಿವಾರ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣವರ ಹುಟ್ಟುಹಬ್ಬವನ್ನು ಆಚರಿಸಬೇಕಂತ ಏನು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ವಿ. ಇವತ್ತು ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಸರಳವಾಗಿ ಆಚರಣೆ ಮಾಡೋಣ, ಎಂದಿನಂತೆ ಇರಲಿ, ಯಾವುದೇ ವಿಜೃಂಭಣೆ ಬೇಡ, ನಮ್ಗೆ ಯಾವುದೇ ಆಡಂಬರ ಬೇಡ ಅಂತ ಕೇಳಿದಾಗ ಇಲ್ಲವ ನಾವು ಮಾಡಲೇಬೇಕು ಅಂತ ಒತ್ತಾಯ ಮಾಡಿದಾಗ ಒತ್ತಾಯದ ಮೇರೆಗೆ ನಾವೆಲ್ಲರೂ ಇವತ್ತು ಏನು 20ನೇ ತಾರೀಕು ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸಬೇಕು. ಅವತ್ತಿನ ದಿನ ವಿಶೇಷವಾಗಿ ಮಾಮೂಲಿಯಾಗಿ ಎಂದಿನಂತೆ ಏನು ವಿಶೇಷವಾಗಿ ಇವತ್ತೇ ಅವರ ಹುಟ್ಟುಹಬ್ಬ ಆಚರಿಸ್ತಲ್ಲ, ಯಾರೋ ಮಾಡ್ಕೊಳ್ದಂಗೆ ನಮ್ಮ ನಾಯಕರು ಮಾಡ್ಕೊಳ್ತಲ್ಲ. ಅವರಿಗೆ ಯಾವುದೇ ಅಧಿಕಾರ ನಾವು ಕೊಟ್ಟಿಲ್ಲ, ಎಲ್ರಿಗೂ ಅಧಿಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರನ್ನು ಒಬ್ಬರಿದ್ದಾರೆ ಅಂದ್ರೆ ಅದು ಕಲ್ಲುಪಲ್ಲಿ ಪ್ರಕಾಶ್ ಎಲ್ಲ ಸಹಾಯನ ಪಡ್ಕೊಂಡಿರತಕ್ಕಂಥವ್ರು ಈ ತಾಲೂಕಲ್ಲಿ ಅವರು ಸಹಾಯ ಪಡ್ಕೊಂಡಿರತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಮೆಂಬರಿಂದ ಹಿಡಿದುಬಿಟ್ಟು ಪಾರ್ಲಿಮೆಂಟ್ ಮೆಂಬರ್ವರೆಗೂ ಈ ತಾಲೂಕಿನಲ್ಲಿ ಪರಿಚಯ ಇಲ್ಲದವರು, ಒಬ್ಬರಿಗೆ ಪರಿಚಯ ಇಲ್ಲದಂಥವ್ರನ್ನ ಈ ತಾಲೂಕಲ್ಲಿ MLA ಮಾಡಿದ್ರು, ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿದ್ರು, ಅಧ್ಯಕ್ಷರು ಮಾಡಿದ್ರು. ಅವರು ಕಷ್ಟ ಎಷ್ಟು ಪಟ್ಟಿದ್ದಾರೆ ಅಂತ ನಮ್ಮ ಕಣ್ಣರ ನಾವು ನೋಡಿದ್ವಿ. ಆ ನಿಯತ್ತು ಇವತ್ತು ಯಾರು ಇಟ್ಕೊಂಡಿಲ್ಲ. ಆದರೆ ನಮ್ಮ ನಾಯಕರು ಒಂದು ಹೇಳ್ತೀನಿ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಜಾತಿ ಭೇದ ಇಲ್ಲದೆ ಈ ತಾಲೂಕಿನ ಪ್ರತಿಯೊಬ್ಬರು ಉಳಿತ ಅನುಭವಿಸಿರ್ತಕ್ಕಂಥ ನಾಯಕರಂತ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣವರು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ. ಇವತ್ತು ನಾನೊಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಿರೋನು. 2015 ನಾನು ಬಲ್ಲಾ ಪಂಚಾಯತಿಯಲ್ಲಿ ಸದಸ್ಯನಾಗಿದ್ದಾಗ ಇಡೀ ಬಲ್ಲಾ ಪಂಚಾಯತಿಯಲ್ಲಿ ಎಲ್ಲ ಜನಾಂಗದವರಿದ್ದಾಗ ನಾನೊಬ್ಬ ಪರಿಶಿಷ್ಟ ಜಾತಿನ 5 ವರ್ಷ ನನ್ನನ್ನು ಅಧ್ಯಕ್ಷರಾಗಿ ಮಾಡ್ತಕ್ಕಂಥ ಕೀರ್ತಿ ನಮ್ಮ ನಾಯಕರಿಗೆ ಸಲ್ಲಿಸಿದೆ. ರಿಸರ್ವೇಶನ್ ಬಂದಿಲ್ಲ, ಜನರಲ್ ಅಲ್ಲಿ ನನ್ನ ಅಧ್ಯಕ್ಷ ಮಾಡ್ತಾರೆ, ಹೇಳ್ಕೊಳ್ತಾರೆ ನಮ್ಮ ನಾಯಕರಿಗೆ ಜಾತಿ ಅಭಿಮಾನ ಇದೆ ಅಂತ. ಎಲ್ಲಿ ಅವರು ಜಾತಿ ಅಭಿಮಾನ ತೋರ್ತಿರ್ತಂತ ಯಾವುದಕ್ಕೂ ಒಂದು ನೀರು ಯಾವುದಿಲ್ಲ. ಎಲ್ರಿಗೂ ಜಾತ್ಯತೀತವಾಗಿ ಎಲ್ರಿಗೂ ಸಹಾಯ ಮಾಡಿದ್ದಾನೆ. ರಾಜಕೀಯವಾಗಿ, ಆರ್ಥಿಕವಾಗಿ, ಇವಾಗ ಒಂದು ಬಡವರು ಹೋಗ್ಲಿ, ಯಾವುದೇ ಒಂದು ಕಷ್ಟ ಬಂದಿರಲಿ, ಯಾವುದೇ ಒಂದು ತೊಂದರೆ ಬಂದಿರಲಿ, ಒಂದು ಆಸ್ಪತ್ರೆದಾಗ್ಬಿಟ್ಟು, ಒಂದು ಆರೋಗ್ಯವಾದ ಒಂದು ಶೈಕ್ಷಣಿಕ ವಿಷಯದಲ್ಲಾಗಲಿ ನಮ್ಮ ನಾಯಕರು ಸುಬ್ರಹ್ಮಣ್ಯ ಅಣ್ಣವ್ರು ಹೇಳಿದ್ರು, ಅದೇನೋ ನಾ ಹಿಂದುಳಿದ ವರ್ಗಗಳಾಗ್ಲಿ ಯಾವುದೇ ಜನಕ್ಕಾಗಿದೆ ಏನೋ ಕಷ್ಟ ಬಂದ ತಕ್ಷಣ ನಾನು ಇದ್ದೀನಿ ಅಂತ ನಿಂತ್ಕೊಳ್ಳೋಂಥ ನಾಯಕರು ಹೋಗ್ತಾರೆ. ಯಾವುದೇ ಆಕ್ಷೇಪಣೆ ಇದ್ದರೆ ಯಾವುದೇ ನಿರೀಕ್ಷೆ ಮಾಡ್ತಿರ್ತಕ್ಕಂಥ ನಾಯಕರಂದ್ರೆ ನಮ್ಮ ಕಲ್ಲುಪಲ್ಲಿ ಪ್ರಕಾಶ್. ನಾನು ಎದೆತ್ತು ತಟ್ಟಿ ಹೇಳ್ತಾ ಇದ್ದೀನಿ, ಅಂತ ಮಹಾನ್ ಭಾವನ ಒಂದು ಅವಕಾಶ ಮಾಡುವಂಥ ಇದು ನಮ್ಗೆ ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲ ಸೇರಿ ನಾವೇನು ದೊಡ್ಡ ಎಲ್ರಿಗೂ ಇದ್ದಂಗೆ ನಾವು ಮಾಡೋಕ್ಕಿಲ್ಲ. ನಮ್ಮ ಶಕ್ತಿ ಅನುಸಾರವಾಗಿ ದೇವರಿಗೊಂದು ಅಭಿಷೇಕ ಮಾಡಿ ಅವ್ರ ಹೆಸರಲ್ಲಿ ಮಾಡಿ ಇಡೀ ತಾಲೂಕು ಜನತೆಗೆ, ರೈತಾಪಿ ಹೊರದವರಿಗೆ ಎಲ್ರಿಗೂ ಒಳ್ಳೇದಾಗಲಿ, ಅವ್ರ ಹುಟ್ಟುದ ಹಬ್ಬದ ದಿವಸ ಎಲ್ರಿಗೂ ಒಳ್ಳೇದಾಗಲಿ ಅಂತ ಒಂದು ಸಂದೇಶ ಕಳಿಸುತ್ತಾ ಅವರಿಗೆ ಅವ್ರ ಕುಟುಂಬದವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನ ಹೆಚ್ಚಿನ ಶಕ್ತಿ ಭಗವಂತ ಅವ್ರು ಕೊಳ್ಳಿ, ಇನ್ನ ಜನಸೇವೆ ಮಾಡೋ ಶಕ್ತಿ ಅವ್ರು ಕೊಳ್ಳಿ, ಇನ್ನ 100 ವರ್ಷಗಳಿಗೆ ಹೆಚ್ಚಿನ ಕಾಲ ಅವ್ರು ಬದುಕಲಿ ಅಂತ ಇವತ್ತು ಎಲ್ಲರ ಹತ್ರ ಬೇಡ್ಕೊಂಡು ನಾನು 4 ಮಾತು ಮಾತಾಡ್ತೇನೆ. ನಗುತ್ತಾ ನಗುತ್ತಾ ಇವತ್ತಿನ ಉದ್ದೇಶ ದೊಡ್ಡವರೆಲ್ಲ ಹೇಳಿದ್ದಾರೆ. ಬಾಲಾಜಿ ಭವನ್ ಹತ್ರ 20ನೇ ತಾರೀಕು 6ನೇ ತಿಂಗಳು 2026 ಅಲ್ಲಿ ನಾವು ಎಲ್ಲ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಎಲ್ಲ ಹಿರಿಯರು ನಾವೆಲ್ಲ ಸೇರಿ ಇದನ್ನ ಹಮ್ಮಿಕೊಂಡಿದ್ದೀವಿ. ಇದೇ ತಿಂಗಳು 20ನೇ ತಾರೀಕು ಶನಿವಾರದಂದು ನಮ್ಮ ನಾಯಕರಾದಂಥ ಕಲ್ಲುಪಲ್ಲಿ ಪ್ರಕಾಶ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ಅವರ ಎಲ್ಲ ಅಭಿಮಾನಿಗಳು, ಹಿತೈಷಿಗಳು ಮತ್ತು ಮಿತ್ರರು ಒತ್ತಾಯ ಮಾಡಿ ಈ ಸಲ ಬೈಪಾಸ್ ಬಾಲಾಜಿ ಭವನದ ಹತ್ರ ಒಂದು ವೇದಿಕೆಯನ್ನ ಏರ್ಪಾಟ್ ಮಾಡಿ ಅಲ್ಲಿ ಎಲ್ಲ ಅವರ ಹಿತೈಷಿಗಳು, ಅಭಿಮಾನಿಗಳು ಮತ್ತು
ಮಿತ್ರ ಬಳಗದವರು ಹುಟ್ಟುಹಬ್ಬವನ್ನ ಆಚರಿಸಲು ತಮ್ಮ ಮಾಧ್ಯಮಗಳ ಮುಖಾಂತರ ಎಲ್ಲ ಹಿತೈಷಿಗಳಿಗೂ ಮಿತ್ರರಿಗೂ ಈ ಮಾಧ್ಯಮದ ಮುಖಾಂತರ ಆವತ್ತಿನ ದಿವಸ ಶನಿವಾರ ಸಾಯಂಕಾಲ 6:30 ಗಂಟೆಗೆ ಒಂದು ಆಚರಣೆಯನ್ನು ಹುಟ್ಟುಹಬ್ಬದ ಆಚರಣೆಯನ್ನ ಹಮ್ಮಿಕೊಂಡಿದ್ದು ಎಲ್ಲ ಹಿತೈಷಿಗಳು ಮಿತ್ರರು ಮತ್ತು ಅಭಿಮಾನಿ ಬಳಗದವರು ಪಾಲ್ಗೊಂಡು ಈ ಹುಟ್ಟುಹಬ್ಬದ ಆಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ವಾಹಿನಿಗಳ ಮುಖಾಂತರ ಎಲ್ಲ ಹಿತೈಷಿಗಳಿಗೂ ಅಭಿಮಾನಿಗಳಿಗೂ ಮತ್ತೊಮ್ಮೆ ಸಾದರದ ಮತ್ತು ಆದರದ ಆಹ್ವಾನವನ್ನ ನೀಡ್ತಾ ಇದ್ದಾರೆ. ಮುಳುಬಾಗಿಲಿನ ಇಂಚಿಂಚು ಸುದ್ದಿಗಳು ನೋಡ್ಬೇಕಾದ್ರೆ ನಮ್ಮ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮ್ರಾಮನ್ ಗೌತಮ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್ ಮುಳುಬಾಗಿಲು.